ಪೊಲೀಸ್ ಠಾಣೆಗೆ ಈ ರೀತಿ ಶಾಮಿಯಾನ ಹೊದಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಪರಮೇಶ್ವರ್ ಅವರನ್ನ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಪ್ರಶ್ನೆ ಮಾಡೋ ಪ್ರಯತ್ನ ಮಾಡಿದ್ರು. ಆದ್ರೆ ಈ ರಾಯಲ್ ಸ್ಪೆಷಲ್ ಟ್ರೀಟ್ಮೆಂಟ್ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಕಾರ ವ್ಯಕ್ತಪಡಿಸಿದ್ದಾರೆ. ರಿಯಾಕ್ಟ್ ಮಾಡೋಲ್ವಂತೆ ಇದಕ್ಕೆ. ಅಂದ್ರೆ ಅವ್ರಿಗೂ ಗೊತ್ತಿದ್ದೇ ಆಯ್ತಾ ಈ ಕೃತ್ಯ? ಹಾಗಾದ್ರೆ ಗೃಹ ಸಚಿವರ ಗಮನಕ್ಕೆ ಬಂದೇನೆ ಶಾಮಿಯಾನ ಹೊದಿಸಲಾಗಿದೆಯಾ ಪೊಲೀಸ್ ಠಾಣೆಗೆ? ಅವ್ರಿಗೆ ಗೊತ್ತಿಲ್ಲ ಅಂತಿದ್ದಿದ್ರೆ ಒಂದು ರಿಯಾಕ್ಷನ್ ಕೊಡಬಹುದಾಗಿತ್ತು. ನನಗೆ ಗೊತ್ತಿಲ್ಲ, ಹೀಗೆ ಯಾಕೆ ಮಾಡಿದ್ದಾರೆ ಅಂತ ಹೇಳಿ ತಕ್ಷಣಕ್ಕೆ ಅದನ್ನ ತೆರವುಗೊಳಿಸಿ ಅಂತ ಹೇಳಿ ಪೊಲೀಸರಿಗೆ ಸೂಚನೆ ನೀಡ್ತೀನಿ ಅಂತ ಹೇಳಿ. ಆದ್ರೆ ಪ್ರಶ್ನೆ ಕೇಳಿದಾಗ ಪರಮೇಶ್ವರ್ ಅವರ ರಿಯಾಕ್ಷನ್ ನೋಡಿ ಹೇಗಿತ್ತು ಅಂತ. ಯಾವಾಗ ದರ್ಶನ್ರನ್ನ ಅರೆಸ್ಟ್ ಮಾಡಲಾಯಿತು ಆ ಕ್ಷಣದಿಂದ ಕೂಡ ಕನ್ನಡದ ಬಹುತೇಕ ಎಲ್ಲಾ ಮಾಧ್ಯಮಗಳು ಕೂಡ ಆಗ್ತಾ ಇರುವ ಡೆವಲಪ್ಮೆಂಟ್ ನ ಇಂಚಿಂಚು ಮಾಹಿತಿಯನ್ನ ನಿಮ್ವರೆಗೂ ತಲುಪಿಸ್ತಾ ಇದೆ. ಆದ್ರೆ ಪೊಲೀಸರಿಗೆ ಅದು ಯಾಕೆ ಸಿಟ್ಟೋ ಏನೋ ಗೊತ್ತಿಲ್ಲ, ಮಾಧ್ಯಮದವರ ಮೇಲೂ ಕೂಡ ದರ್ಪ ತೋರಿಸಿದ್ದಾರೆ. ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದಲೇ ಕವರ್ ಅಪ್ ಮಾಡೋ ಪ್ರಯತ್ನ ಆಗ್ತಾ ಇದೆಯಾ? ಇದಕ್ಕೆ ಅನುಮಾನ ಮೂಡಿಸುವಂತಹ ಅನೇಕ ಘಟನೆಗಳು. ಈಗ ಶಾಮಿಯಾನ ಹಾಕಿದ್ ಒಂದಾದ್ರೆ ಮಾಧ್ಯಮದವರ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ ವಿಚಾರ. ಡಿ ಗ್ಯಾಂಗ್ ಬಗ್ಗೆ ವರದಿಗೆ ತೆರಳಿದ್ದ ವೇಳೆ ಹಾಕಿ ಹಲ್ಲೆ ನಡೆಸಿದ್ದಾರೆ. ಮಾಧ್ಯಮದವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಸಿಪಿ ಭರತ್ ರೆಡ್ಡಿ. ಅದ್ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಕೂಡ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದ್ರ ಬಗ್ಗೆ ಕೂಡ ಗಮನಕ್ಕೆ ಬಂದಿಲ್ಲ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಆ ರೀತಿ ನಡೆದಿದ್ರೆ ವಿಚಾರಣೆ ನಡೆಸ್ತೇನೆ ಅಂತ ಹೇಳಿ ಗೃಹ ಸಚಿವರು ಪ್ರತಿಕ್ರಿಯೆ ನೀಡಿದ್ದಾರೆ. ಅದೇನು ನನ್ನ ಗಮನಕ್ಕೆ ಬಂದಿಲ್ಲ, ವಿಚಾರಿಸ್ತೀನಿ ಯಾರು ಹಲ್ಲೆ ಮಾಡಿದ್ದಾರೆ ಅಂತ. ಭರತ್ ರೆಡ್ಡಿ, ಓಕೆ, ವಿಚಾರ ಮಾಡಿಸ್ತೀನಿ. ಆ ರೀತಿ ಏನಾರು ಆಗಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ಅದೇನು ನನ್ನ ಗಮನಕ್ಕೆ ಬಂದಿಲ್ಲ, ವಿಚಾರಿಸ್ತೀನಿ ಯಾರು ಹಲ್ಲೆ ಮಾಡಿದ್ದಾರೆ ಅಂತ. ಭರತ್ ರೆಡ್ಡಿ, ಓಕೆ, ವಿಚಾರ ಮಾಡಿಸ್ತೀನಿ. ಆ ರೀತಿ ಏನಾರು ಆಗಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ಅದೇನು ನನ್ನ ಗಮನಕ್ಕೆ ಬಂದಿಲ್ಲ, ವಿಚಾರಿಸ್ತೀನಿ ಯಾರು ಹಲ್ಲೆ ಮಾಡಿದ್ದಾರೆ ಅಂತ. ಭರತ್ ರೆಡ್ಡಿ, ನಾನು ಬಿಟ್ಟರೆ ನಾನು ಹೋಗ್ತೇನೆ. ಈಗ ನಂಗೆ ಟೈಮ್ ಇಲ್ಲ, ಹಂಗೆ ದಯವಿಟ್ಟು ಟೈಮ್ ಇಲ್ಲ. ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿದ್ರು ಇಲ್ಲ, ಆಯ್ತು, ರೆಸ್ಪಾಂಡ್ ಎಲ್ಲ ಸಿಕ್ಕಿದೆ, ಹೇಳ್ತಾ ಇದೀನಲ್ಲ. ಸ್ವಲ್ಪ ದಾರಿ ಬಿಡಿ, ಆಯ್ತು, ಸ್ವಲ್ಪ ದಾರಿ ಬಿಡಿ. ಯಾರು ವಿದ್ಯಾವಂತರು ಪೊಲೀಸರು ಬಿಡಿ ಆಯ್ತು, ಬಿಡಿ ದಾರಿ ಬಿಡಿ. ವಿಕ್ಟಿಮ್ಸ್ ಬರ್ತಾರೆ ಕೂಡ. ಆಯ್ತು, ಮುಖನೇ ಕಾಣಲ್ಲ. ವಿಕ್ಟಿಮ್ಸ್ ವಯಸ್ಸಾಗಿರೋರು, ಅಜ್ಜಿಗಳು ಬರ್ತಾರೆ. ರೈಟ್. ಒಂದು ಕಡೆ ಮಾಧ್ಯಮದವರ ಮೇಲೆ ಹಲ್ಲೆ ನಡೆಸಿರುವ ಆರೋಪ, ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಗೃಹ ಸಚಿವರು ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಹಾಗಾಗಿರೋದು ನಿಜ ಆದ್ರೆ ಕ್ರಮ ಕೈಗೊಳ್ತೀನಿ ಅನ್ನೋ ಉತ್ತರ. ಮತ್ತೊಂದು ಕಡೆಯಲ್ಲಿ ಮಾಧ್ಯಮಗಳ ಕಣ್ತಪ್ಪಿಸಿ ಸ್ಪೆಷಲ್ ಟ್ರೀಟ್ಮೆಂಟ್ ಏನಾದರೂ ಕೊಡ್ತಿದ್ದಾರಾ ಪೊಲೀಸರು? ಅನುಮಾನ. ಯಾಕಂತಂದ್ರೆ ಆ ಪೊಲೀಸ್ ಠಾಣೆ ಸುತ್ತಲೂ ಕೂಡ ಶಾಮಿಯಾನವನ್ನ ಅಳವಡಿಸಿರೋದು. ಕೊಲೆ ಕೇಸ್ನಲ್ಲಿ ಒಳಗೆ ಸೇರಿರೋ ಆರೋಪಿಯನ್ನ ಈ ಲೆವೆಲ್ ಅಲ್ಲಿ ಪ್ರೊಟೆಕ್ಷನ್ ಕೊಡೋ ಅನಿವಾರ್ಯತೆ ಕರ್ನಾಟಕ ಪೊಲೀಸರಿಗೆ ಅದು ಏನು ಬಂತು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ.